ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಯಂ ಸರ್ವೇಷ್ಟದಾತಾ ಮೇ ಸರ್ವಾರಿಷ್ಟನಿವಾರಕಃ ಸರ್ವೋತ್ಕೃಷ್ಟೋಯಮೇವೈಕಃ ತದೀಯೋಹಂ ಸಮೇಪತಿಃ. ಸಮಸ್ತದೇವತಾ ಗುರುಭ್ಯೋ ನಮಃ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು. ರುಜುತ್ವದ ವಿಷಯದಲ್ಲಿ ನೀವೆಲ್ಲ ಚರ್ಚೆ ನಡೀತಾ ಇರೋದನ್ನು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ರುಜುತ್ವದ ವಿಷಯದಲ್ಲಿ ನಾವು ಯಾವ ಹಂತದಲ್ಲಿದ್ದೇವೆ ಅಂತನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಒಂದು ನಿಮಿಷದಲ್ಲಿ ರುಜುತ್ವ ವಿಷಯಕವಾದಂತಹ ವಾದ ಎಲ್ಲಿಗೆ ಬಂದು ನಿಂತಿದೆ ಅಂತನ್ನೋದನ್ನು ತಿಳಿಸಿಕೊಡ್ತೇನೆ. ವಾದಿರಾಜಗುರು ಸಾರ್ವಭೌಮರು ರುಜುಗಳು ಅಂತನ್ನೋದನ್ನು ಸಮರ್ಥನೆ ಮಾಡೋದಕ್ಕಾಗಿ ನಾಗೇಂದ್ರಾಚಾರ್ಯರು ಹೊರಟಿದ್ದಾರೆ. ವಾದಿರಾಜಗುರು ಸಾರ್ವಭೌಮರು ರುಜುಗಳಲ್ಲ, ಮಹಾನುಭಾವರು ಅಂತನ್ನೋದಾಗಿ ನಾವು ಸಮರ್ಥನೆಯನ್ನು ಮಾಡ್ತಾ ಇದ್ದೇವೆ. ರುಜುಗಳಲ್ಲ ಅಂತನ್ನೋದಕ್ಕೆ ನಾವು ಹೇಳಿದಂತಹ ಮಾತುಗಳು, ಯುಕ್ತಿಗಳು ಯಾವುವೆಂದರೆ, ಸ್ವಯಂ ವಾದಿರಾಜಗುರು ಸಾರ್ವಭೌಮರು ತಮ್ಮನ್ನು ತಾವು ರುಜುಗಳು ಅಂತ ಎಲ್ಲಿ ಹೇಳಿಕೊಂಡಿಲ್ಲ. ಅಷ್ಟೇ ಅಲ್ಲ, ರುಜುತ್ವಕ್ಕೆ ಬಾಧಕವಾಗುವಂತಹ ಆಯಾಸಾದಿಗಳನ್ನು, ಅಜ್ಞಾನಾದಿಗಳನ್ನು ತಮ್ಮಲ್ಲಿ ಹೇಳಿಕೊಂಡದ್ದಿದೆ. ಅದಕ್ಕೆ ನಾರಾಯಣಾಚಾರ್ಯರು, ಸುರೋತ್ತಮ ತೀರ್ಥರು ಮೊದಲಾದಂತಹ ಸಾಕ್ಷಾತ್ ಶಿಷ್ಯಂದರು ಯಾವ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ, ಅವರೂ ಕೂಡ ವಾದಿರಾಜಗುರು ಸಾರ್ವಭೌಮರ ರುಜುತ್ವವನ್ನು ಎಲ್ಲಿಯೂ ಕೂಡ ಹೇಳಿಲ್ಲ ಅಂತನ್ನುವುದಾಗಿ ಸಮರ್ಥನೆ ಮಾಡಿಯಾಗಿದೆ. ಇದಕ್ಕೆ ನಾಗೇಂದ್ರಾಚಾರ್ಯರು ವಾದವನ್ನು ಹಾಕ್ತಾ, ವಾದಿರಾಜಗುರು ಸಾರ್ವಭೌಮರ ಗ್ರಂಥಗಳಲ್ಲಿ ಆಯಾಸಾದಿಗಳನ್ನು ಏನು ಹೇಳಿದ್ದಾರೆ, ನಾರಾಯಣಾಚಾರ್ಯರು ಮೊದಲಾದವರು ಸಾಕ್ಷಾತ್ ಶಿಷ್ಯಂದರು ಅಜ್ಞಾನಾದಿಗಳನ್ನು ಏನು ಹೇಳಿದ್ದಾರೆ, ಇದೆಲ್ಲವೂ ಕೂಡ ವಿಡಂಬನೆ ಅಂತನ್ನುವುದಾಗಿ ವಾದವನ್ನು ಹಾಕಿದರು. ಅದಕ್ಕೆ ನಾವು ಪ್ರತಿಯಾಗಿ ಮಾಡಿದಂತಹ ಪ್ರಶ್ನೆ ಇಷ್ಟಿತ್ತು. ವಿಡಂಬನೆ ಅಂತಂದರೆ ಅದೊಂದು ನಾಟಕ. ನಾಟಕ ಅಂತ ಹೇಳಿದರೆ ಇಲ್ಲದೇ ಇದ್ದದ್ದನ್ನು ಹೇಳಿಕೊಳ್ಳೋದು, ಅವಿದ್ಯಮಾನವಾದದ್ದನ್ನು ಹೇಳಿಕೊಳ್ಳೋದೇನಿದೆ ಅದು ಅತ್ಯಂತ ವಿರುದ್ಧವಾದದ್ದು. ತತ್ವವನ್ನು ಉಪದೇಶ ಮಾಡುವಂತಹ ಗ್ರಂಥಗಳಲ್ಲಿ ವಿಡಂಬನೆಗೆ ಅವಕಾಶ ಇಲ್ಲ, ನಾಟಕಕ್ಕೆ ಅವಕಾಶ ಇಲ್ಲ. ಇಲ್ಲದೇ ಇರುವಂತಹ ವಿಷಯಗಳನ್ನು, ತಮ್ಮಲ್ಲಿ ಇಲ್ಲದೇ ಇರುವಂತಹ ದೋಷಗಳನ್ನು ಹೇಳಿಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತನ್ನೋದಾಗಿ ವಾದವನ್ನು ಹಾಕಿದ್ವಿ. ಅದಕ್ಕೆ ಯುಕ್ತಿ ಮಲ್ಲಿಕಾ ವಚನದ ಪ್ರಮಾಣವನ್ನು ಕೊಟ್ಟಿದ್ವಿ. ತತ್ವಸಂಖ್ಯಾನ ಕಾರ್ಯಾಯ ಯೋವತೀರ್ಣ ಮಹೀತಲೆ ಸೋಂಬಾಂ ಪ್ರತ್ಯಾಹ ನಾತತ್ವಂ ತತ್ಸರ್ವಂ ಪರಮಾರ್ಥಸತ ಅಂತನ್ನುವುದಾಗಿ ಮಾತನ್ನು ಹೇಳಿದ್ವಿ. ಇದು ಯುಕ್ತಿ ಮಲ್ಲಿಕಾ ಮಾತು. ಅದರಲ್ಲಿ ಸ್ಪಷ್ಟವಾಗಿ ವಾದಿರಾಜಗುರು ಸಾರ್ವಭೌಮರು ಹೇಳ್ತಾರೆ, ತತ್ವಜ್ಞಾನದ ಉಪದೇಶದ ಪ್ರಸಂಗದಲ್ಲಿ ಯಾವ ಕಾಲಕ್ಕೂ ಕೂಡ ಅತತ್ವವನ್ನು ಹೇಳುವ ಪ್ರಸಂಗ ಇಲ್ಲ. ಹೇಳುವವರು ಕಪಿಲನಾಮಕ ಪರಮಾತ್ಮ, ಕೇಳುವವರು ಅವರ ತಾಯಿ. ಯೋಗ್ಯರಾದವರು ಕೇಳೋದಕ್ಕೆ ಕುಳಿತಾಗ ಅತತ್ವವನ್ನು ಹೇಳುವ ಪ್ರಸಂಗ ಇಲ್ಲ. ಕಪಿಲನಾಮಕ ಪರಮಾತ್ಮ ಉಪದೇಶ ಮಾಡಿದ್ದೆಲ್ಲವೂ ಕೂಡ ಸತ್ಯ ಅಂತನ್ನುವುದಾಗಿ ಈ ಮಾತನ್ನು ಹೇಳಿ ವಾದಿರಾಜಗುರು ಸಾರ್ವಭೌಮರು ಕೂಡ ತಮ್ಮ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಅತತ್ವವನ್ನು ಹೇಳುವಂತಹ ಪ್ರಸಂಗ ಇಲ್ಲ. ಹೀಗಾಗಿ ವಿಡಂಬನೆಗೆ ಅವಕಾಶ ಇಲ್ಲ, ನಾಟಕ ಮಾಡೋದಕ್ಕೆ ಅವಕಾಶ ಇಲ್ಲ. ಆಯಾಸಾದಿಗಳನ್ನು ಏನು ಹೇಳಿಕೊಂಡಿದ್ದಾರೋ ಅದೆಲ್ಲವೂ ಕೂಡ ಅವರಲ್ಲಿ ಇರುವಂತಹ ಧರ್ಮಗಳನ್ನೇ ಹೇಳಿದ್ದಾರೆ ಅಂತನ್ನುವುದಾಗಿ ನಾವು ಪ್ರತಿಪಾದನೆಯನ್ನು ಮಾಡಿದ್ದೆ. ಈ ಶ್ಲೋಕಕ್ಕೆ ಅವರು ಕೈ ಹಚ್ಚೋದಕ್ಕೂ ಹೋಗಲಿಲ್ಲ, ಅದು ದೊಡ್ಡ ಬಾಧಕ ಅಂತನ್ನುವುದಾಗಿ ಬಿಟ್ಬಿಟ್ಟಿದ್ದಾರೆ. ಇದಾದ ಮೇಲೆ ಅವರು ಒಂದು ಹೊಸ ವಾದವನ್ನು ಪ್ರಾರಂಭ ಮಾಡಿದರು. ವಿಡಂಬನೆ ಅಂತಂದರೆ ಅದು ಮನುಷ್ಯರ ಅನುಕರಣೆಯನ್ನು ಮಾಡೋದು, ಮನುಷ್ಯರಂತೆ ವರ್ತಿಸುವುದು ಅನ್ನುವ ಅರ್ಥ ಮಾತ್ರ ಇದೆ. ನಾಟಕ ಅಂತನ್ನುವ ಅರ್ಥ ಇಲ್ಲ. ಇಲ್ಲದೇ ಇರುವಂತಹ ದೋಷಗಳನ್ನು ಹೇಳಿಕೊಳ್ಳುವುದು ಅಂತನ್ನುವ ಅರ್ಥ ಯಾವ ಕಾಲಕ್ಕೂ ಬರೋದಿಲ್ಲ ಅಂತ ಪ್ರತಿಪಾದನೆಯನ್ನು ಅನೇಕ ರೀತಿಯಿಂದ ಮಾಡೋದಕ್ಕೆ ಅವರು ನೋಡಿದರು. ಆದರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ವಾಕ್ಯವೇ ಅವರ ಈ ಎಲ್ಲ ಮಾತುಗಳನ್ನು ಖಂಡಿಸಿ ಹಾಕ್ತು. ಸ್ವಯಂ ಶ್ರೀಮದಾಚಾರ್ಯರೇ ಅವಿದ್ಯಮಾನ ಮೇವೇಶಃ ಕುಹಕಂ ತದ್ ವಿದುಸ್ಸುರಾಹ ಇತ್ಯಾದ್ಯಸುರಮೋಹಾಯ ದರ್ಶಯಾಮಾಸ ನಾಟ್ಯವತ ಅಂತ ಹೇಳಿ, ಒಬ್ಬ ಜಾದೂಗಾರ, ಒಬ್ಬ ನಟ ಇಲ್ಲದೇ ಇದ್ದದ್ದನ್ನು ಹೇಗೆ ತೋರಿಸ್ತಾನೆ, ಹಾಗೆ ಪರಮಾತ್ಮ ಇಲ್ಲದೇ ಇರೋದನ್ನು ತೋರಿಸೋದೇ ಅದು ವಿಡಂಬನೆ ಅಂತನ್ನುವುದಾಗಿ ಸ್ಪಷ್ಟವಾಗಿ ಪ್ರತಿಪಾದನೆಯನ್ನು ಮಾಡಿಯಾಗಿದೆ.
ಆದರೂ ಕೂಡ ರುಜುತ್ವವನ್ನು ಹೇಳುವಂತಹ ಈ ಜನ ಇನ್ನೂ ಸ್ಪಷ್ಟವಾದ ವಾಕ್ಯ ಬೇಕು, ಇನ್ನೂ ಸ್ಪಷ್ಟವಾದ ವಾಕ್ಯ ಬೇಕು ಅಂತ ಹಾರಾಡ್ತಾ ಇರ್ತಾರೆ. ಅವರಿಗೆ ವಾದಿರಾಜಗುರು ಸಾರ್ವಭೌಮರ ಮಾತನ್ನೇ ಹೇಳಿಕೊಡ್ತೇನೆ. ವಾದಿರಾಜಗುರು ಸಾರ್ವಭೌಮರ ನಿರವಕಾಶವಾದ ಮಾತನ್ನು ಹೇಳಿದಾಗ ಅದನ್ನು ಸ್ವೀಕಾರ ಮಾಡುವಂತಹ ಪ್ರಾಮಾಣಿಕತೆ ನಿಮ್ಮಲ್ಲಿದೆಯೋ ಇಲ್ಲವೋ ಅಂತನ್ನೋದನ್ನು ಇಡೀ ಜಗತ್ತು ಗಮನಿಸ್ತದೆ. ನಾಗೇಂದ್ರಾಚಾರ್ಯ ಹೇಳಿದರು, ನಮ್ಮ ವಾದಗಳನ್ನು ಪೀಠಾಧಿಪತಿಗಳು ಕೇಳ್ತಾರೆ, ಅವರು ಕೇಳ್ತಾರೆ, ಇವರು ಕೇಳ್ತಾರೆ ಅಂತ. ಯಾರೇ ಕೇಳಲಿ ತತ್ವಸಿದ್ಧ ಆಗೋದು ಪ್ರಮಾಣಗಳಿಂದ ಸಿದ್ಧ ಆಗ್ತದೆ. ಘಂಟೆ ಝಾಂಟೆ ಬಾರಿಸೋದ್ರಿಂದ ತತ್ವ ಯಾವ ಕಾಲಕ್ಕೂ ಸಿದ್ಧ ಆಗೋದಿಲ್ಲ. ಉರಿ ಹಚ್ಚೋದು, ಉರಿ ಬಂದ ಹಾಗೆ ಮಾಡೋದು, ಮ್ಯೂಸಿಕ್ ಕೊಡೋದರಿಂದ ತತ್ವ ಸಿದ್ಧ ಆಗೋದಿಲ್ಲ ಅಂತನ್ನೋದು ಎಲ್ಲರ ನಂಬಿಕೆ ಇದೆ. ಹಾಗಿದ್ದರೆ ಪ್ರಮಾಣ ಪುರಸ್ಸರವಾಗಿ ವಾದವನ್ನು ಹಾಕಬೇಕು. ಮನುಷ್ಯರ ಅನುಕರಣವನ್ನು ಮಾಡೋದು, ಇದು ನಾಗೇಂದ್ರಾಚಾರ್ಯರು ಹೇಳುವಂತಹ ಅರ್ಥ. ಮನುಷ್ಯರಂತೆ ವರ್ತಿಸುವುದು ಇದು ಗ್ರಂಥದಲ್ಲಿ ಉಚಿತ ಅಂತನ್ನುವುದಾಗಿ ಅವರು ವಾದವನ್ನು ಹಾಕಿದ್ದಾರೆ. ಆದರೆ ವಾದಿರಾಜಗುರು ಸಾರ್ವಭೌಮರು ಈ ಮಾತನ್ನು ಖಂಡನೆ ಮಾಡ್ತಾರೆ. ಎಲ್ಲಿ ಮಾಡಿದ್ದಾರೆ? ನಾನು ಅನೇಕ ಬಾರಿ ಹೇಳಿದ್ದೇನೆ, ಈ ರುಜುತ್ವವಾದಿಗಳು ಆಖ್ಯಾನವನ್ನು ಓದೋದು ಬಿಟ್ಟರೆ ವಾದಿರಾಜಗುರು ಸಾರ್ವಭೌಮರ ಗ್ರಂಥಗಳನ್ನು ಯಾವ ಕಾಲಕ್ಕೂ ಅಧ್ಯಯನ ಮಾಡಿಲ್ಲ. ಇವರು ಅಧ್ಯಯನ ಮಾಡಿಲ್ಲ ಅಂತನ್ನೋದಕ್ಕೇನೆ ಈ ನ್ಯೂನತೆ ಅವರಲ್ಲಿದೆ. ಸರಿಯಾಗಿ ವಾದ ಹಾಕ್ಲಿಕ್ಕೆ ಬರೋದಿಲ್ಲ. ಆದರೆ ಈ ವಾದಿರಾಜಗುರು ಸಾರ್ವಭೌಮರ ಮಾತನ್ನು ಕೇಳಿದಾಗ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಶರಣಾಗಲಿಕ್ಕೇ ಬೇಕು. ಅಂತಹ ಮಾತನ್ನು ಇವತ್ತು ಪ್ರಮಾಣವಾಗಿ ಕೊಡ್ತೇನೆ. ರುಕ್ಮಿಣೀಶ ವಿಜಯ ಮಹಾಕಾವ್ಯ ತಮ್ಮೆಲ್ಲರಿಗೂ ತಿಳಿದಿರುವಂತಹ ಗ್ರಂಥ. ಅತ್ಯದ್ಭುತವಾಗಿ ಆ ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡಿದಂತಹ ಗ್ರಂಥ. ಈ ಗ್ರಂಥದಲ್ಲಿ 19ನೇ ಅಧ್ಯಾಯ 19ನೇ ಸರ್ಗ, ಅದರಲ್ಲಿ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ವಾದಿರಾಜಗುರು ಸಾರ್ವಭೌಮರು 4-5 ಶ್ಲೋಕಗಳನ್ನು ಹೇಳಿದ್ದಾರೆ. ಸಂಕ್ಷೇಪವಾಗಿ ಮಾತ್ರ ಅದರ ವ್ಯಾಖ್ಯಾನವನ್ನು ನಾನು ಮಾಡ್ತೇನೆ. ಯತ್ಕಲ್ಪಾಂಘ್ರಿಪ ಮಾಹರನ್ ಸುರವರಾನ್ ವ್ಯದ್ರಾವಯತ್ ಸೇಶ್ವರಾನ್ ಯೋ ಭಸ್ಮೀಕೃತ ಭಸ್ಮದಾನವ ಪತಿ ಶಂಭುಂ ಪುರಾ ಪಾಲಯತ ಯೋಗೀಂದ್ರಾದೃತ ವೈಭವ ಭೃಗುಮುನಿ ಯಶ್ರೈಷ್ಠ್ಯಮಸ್ಪಷ್ಟಯತ ತಂ ಭಕ್ತ್ಯಾ ಭಜತಾಜಿತಂ ಮಧುಜಿತಂ ಕೈವಲ್ಯಕಾಮ ಜನಾಃ. ಯಾವ ಪರಮಾತ್ಮ ಪಾರಿಜಾತ ವೃಕ್ಷವನ್ನು ತರಬೇಕಾದರೆ ಎಲ್ಲ ದೇವತೆಗಳನ್ನು ಎಲ್ಲ ದಿಕ್ಪಾಲಕರಿಂದ ಸಹಿತರಾಗಿ ಓಡಿಸಿದ, ಯುದ್ಧದಲ್ಲಿ ಅವರನ್ನು ಸೋಲಿಸಿದ ಯಾವ ಪರಮಾತ್ಮ ಭಸ್ಮಾಸುರನ ಸಂಹಾರವನ್ನು ಮಾಡಿದ, ಭಸ್ಮಾಸುರನನ್ನು ಕೊಂದು ಆ ರುದ್ರದೇವರನ್ನು ಪಾಲಿಸಿದ ಯಾವ ಪರಮಾತ್ಮನ ವೈಭವಗಳು ಯೋಗೀಂದ್ರರೂ ಕೂಡ ಆದೃತಾಹ, ಯೋಗೀಂದ್ರರೂ ಕೂಡ ಅವರನ್ನು ಪೂಜಿಸ್ತಾರೆ, ಮಾನಿಸ್ತಾರೆ. ಅಂತಹ ವೈಭವವುಳ್ಳವನು ಯಾವ ಪರಮಾತ್ಮನ ಸರ್ವೋತ್ತಮತ್ವವನ್ನು ಭೃಗುಮುನಿಗಳು ಕೈಲಾಸಕ್ಕೆ, ಸತ್ಯಲೋಕಕ್ಕೆ ಹಾಗೂ ವೈಕುಂಠಕ್ಕೆ ಹೋಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಅಂತಹ ಪರಮಾತ್ಮನನ್ನು ನಾವು ಆರಾಧಿಸೋಣ. ಆ ಪರಮಾತ್ಮನ ಆರಾಧನೆಯಿಂದಲೇ ನಮಗೆ ಉತ್ತಮವಾದಂತಹ ಲೋಕಗಳು ಸಿಗ್ತದೆ ಅಂತನ್ನುವ ಅರ್ಥದಲ್ಲಿ ಆ ಶ್ಲೋಕವನ್ನು ಮಾಡಿದ್ದಾರೆ. ಇಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದನ್ನು ಹೇಳಿದಾಗ ನಮ್ಮೆಲ್ಲರಿಗೂ ಪ್ರಶ್ನೆ ಬರ್ತದೆ, ಕೃಷ್ಣ ಪರಮಾತ್ಮ ಸರ್ವೋತ್ತಮ ಹೇಗಾಗ್ತಾನೆ? ಕೈಲಾಸ ಯಾತ್ರೆಯನ್ನು ಮಾಡಿ ರುದ್ರದೇವರಿಂದ ವರವನ್ನು ಪಡೆದು ಬಂದಲ್ಲ, ಹಾಗಿದ್ದರೆ ರುದ್ರದೇವರೇ ಸರ್ವೋತ್ತಮರು ಯಾಕಾಗಿರಬಾರದು ಅಂತನೋ ಪ್ರಶ್ನೆ ಬಂದರೆ ಅದಕ್ಕೆ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕೈಲಾಸ ಯಾತ್ರಾದಿಭಿರೂನಭಾವ ಯದ್ಯಸ್ಯ ತರ್ಹೈಕ್ಯ ವಚೋ ವೃಥಾ ಸ್ಯಾತ್ ಲೀಲೇತಿ ವಾಚ್ಯಂ ಭವತಾ ವಯಂ ತು ಪೌತ್ರಾಲಯ ಪ್ರಾಪ್ತಿಮುಪೇಕ್ಷಯಾಮಃ. ಬಹಳ ಸುಂದರವಾಗಿ ವಾದಿರಾಜಗುರು ಸಾರ್ವಭೌಮರು ವರ್ಣನೆ ಮಾಡ್ತಾರೆ. ಕೈಲಾಸ ಯಾತ್ರೆಯಿಂದ ಕೃಷ್ಣ ಪರಮಾತ್ಮ ಸಣ್ಣವನು ಅಂತ ಹೇಳೋದಾದರೆ ನಿಮ್ಮಲ್ಲಿ ಎಲ್ಲರಲ್ಲಿ ಅಭೇದವನ್ನು ಹೇಳಬೇಕು. ರುದ್ರದೇವರಿಗಿಂತ ಕೃಷ್ಣ ಸಣ್ಣವನು ಅಂತ ಹೇಳಿಬಿಟ್ರೆ ಐಕ್ಯವಚಃ, ಅಭೇದವನ್ನು ಹೇಳುವಂತಹ ಮಾತು ಇದು ವ್ಯರ್ಥ ಅಂತಾಗ್ತದೆ, ಅದಕ್ಕೆ ವಿರೋಧ ಬರ್ತದೆ. ಆದ್ದರಿಂದ ದೇವರನ್ನು ರುದ್ರದೇವರಿಗಿಂತ ನ್ಯೂನ ಅಂತನ್ನುವುದಾಗಿ ಸರ್ವಥಾ ನಿಮ್ಮ ಸಿದ್ಧಾಂತದಲ್ಲಿಯೇ ಹೇಳಿಕೆ ಬರೋದಿಲ್ಲ. ಕೈಲಾಸಕ್ಕೆ ಹೋದದ್ದು
ದೇವರ ಲೀಲೆ ಅಂತನ್ನುವುದಾಗಿ ಹೇಳಬೇಕು. ಮೊಮ್ಮಗನ ಲೋಕಕ್ಕೆ ದೇವರು ಹೋಗಿ ಬಂದ ಅಂತನ್ನುವುದಾಗಿ ನಾವು ಹೇಳುತ್ತೇವೆ. ಇದು ತಾರತಮ್ಯಕ್ಕೆ ಪ್ರಯೋಜಕವಾದದ್ದಲ್ಲ ಅಂತನ್ನುವುದಾಗಿ ವಾದಿರಾಜಗುರು ಸಾರ್ವಭೌಮರು ಹೇಳ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಹೋಗಿ ರುದ್ರದೇವರನ್ನು ಆರಾಧನೆ ಮಾಡಿ ಮಗನನ್ನು ಪಡೆದಿದ್ದಾನೆ, ಅದಕ್ಕಾಗಿ ದೇವರು ರುದ್ರದೇವರಿಗಿಂತ ಸಣ್ಣವರು ಅಂತನ್ನೋದಾದರೆ ಯುಧಿಷ್ಠಿರಸ್ಯಾಲಯಮೇವ ಗಚ್ಚನ್ ತಥಾ ದ್ವಿಜಾದೀನ್ ಯಮಿನಃ ಸಮರ್ಚನ್ ತತೋಪಿ ನೀಚ ಕಿಮಯಂ ನೃಲೋಕೆ ನರಾನುಕಾರಾರ್ಥಮಿದಂ ಹಿ ಸರ್ವಂ. ಹಾಗಿದ್ದರೆ ಯುಧಿಷ್ಠಿರನ ಮನೆಗೆ ಹೋದಾಗ ಅಲ್ಲಿ ಯುಧಿಷ್ಠಿರ ಮನೆಗೆ 10 ಬಾರಿ ಹೋದದ್ದನ್ನು ಭಾಗವತಾದಿಗಳಲ್ಲಿ ಮಹಾಭಾರತಾದಿಗಳಲ್ಲಿ ಉಲ್ಲೇಖ ಮಾಡುತ್ತಾರೆ. ಇದರರ್ಥ ಯುಧಿಷ್ಠಿರನಿಗಿಂತ ಕೃಷ್ಣ ಪರಮಾತ್ಮ ಸಣ್ಣವನು ಅಂತ ಅರ್ಥ ಮಾಡಿಕೊಳ್ಳಬೇಕಾ? ಇಲ್ಲ, ಅನೇಕ ಬ್ರಾಹ್ಮಣರ ಪೂಜೆಯನ್ನು ಕೃಷ್ಣ ಪರಮಾತ್ಮ ಮಾಡಿದ್ದಾನೆ. ಎಂಜಲು ಹೋಮವನ್ನು ಮಾಡ್ತಾನೆ, ಎಲೆಗಳನ್ನು ತೆಗಿತಾನೆ. ಬ್ರಾಹ್ಮಣರಲ್ಲಿ ಅಪಾರವಾದ ಶ್ರದ್ಧೆಯನ್ನು ದೇವರು ತೋರಿಸ್ತಾನೆ. ಇದರರ್ಥ ಬ್ರಾಹ್ಮಣರಿಗಿಂತ ಕೃಷ್ಣ ಪರಮಾತ್ಮ ಸಣ್ಣವನು ಅಂತ ಅರ್ಥ ಮಾಡಿಕೊಳ್ಳಬೇಕಾ? ಇಲ್ಲ, ಮನುಷ್ಯ ಲೋಕದಲ್ಲಿ ಅವತಾರ ಮಾಡಿದಾಗ ನರಾನುಕಾರಾರ್ಥಮಿದಂ ಹಿ ಸರ್ವಂ, ಮನುಷ್ಯರಂತೆ ವರ್ತನೆಯನ್ನು ಮಾಡ್ತಾನೆ. ಆದ್ದರಿಂದಾಗಿ ಈ ಎಲ್ಲ ಲೀಲೆಗಳನ್ನು ವಿಡಂಬನೆಯನ್ನು ಪರಮಾತ್ಮ ಮಾಡ್ತಾನೆ ಅಂತ ಇಷ್ಟು ಹೇಳಿದಾಗ ಇಲ್ಲಿ ವಿಡಂಬನ ಶಬ್ದ ಇಲ್ಲಿ ಪ್ರಸ್ತುತವಾಯಿತು. ಹಾಗಿದ್ದರೆ ನಾವು ಇನ್ನೂ ವಿಪರೀತವಾಗಿ ಅರ್ಥವನ್ನು ಮಾಡಿಕೊಳ್ಳಬಹುದಲ್ಲ. ಏನರ್ಥ ಅಂತಂದರೆ, ಬ್ರಹ್ಮಾದಿಗಳೆಲ್ಲ ಕ್ಷೀರ ಸಮುದ್ರವನ್ನು ಕುರಿತು ಹೋಗಿ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡಿ ಅವತಾರ ಮಾಡುವುದಕ್ಕೆ ಕೇಳಿಕೊಂಡ್ರು. ಹಾಗಿದ್ದರೆ ಬ್ರಹ್ಮಾದಿಗಳು ಕ್ಷೀರಸಾಗರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ದೇನಿದೆ ಅದು ಕೂಡ ಕ್ಷೀರ ಸಮುದ್ರ ಯಾತ್ರೆ. ಇದು ವಿಡಂಬನೆ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಯದೀಹ ಶಂಕಾ ವಿಪರೀತ ಭಾವೇ ತದಾ ನರಾಸ್ಸಂತಿ ಕಿಮಾತ್ಮಲೋಕಾತ್ ಪಯೋಬ್ಧಿತೀರಂ ವ್ರಜತೋ ವಿಧಾತು ಶಿವಸ್ಯ ಚ ಸ್ವಾಲಯತೋ ಗತಸ್ಯ. ಬ್ರಹ್ಮದೇವರು ರುದ್ರದೇವರು ಕ್ಷೀರ ಸಮುದ್ರಕ್ಕೆ ಹೋದದ್ದಿದೆ, ದೇವರ ಸ್ತೋತ್ರ ಮಾಡಿದ್ದಿದೆ. ಇದೆಲ್ಲ ವಿಡಂಬನೆ ಅಂತ ಹೇಳಿಕೆ ಬರ್ತದ? ಬರೋದಿಲ್ಲ ಅಂತ ಹೇಳ್ತಾರೆ ವಾದಿರಾಜಗುರು ಸಾರ್ವಭೌಮರು. ಯಾಕೆ ಅಂತಂದರೆ, ಸತ್ಯಲೋಕದಿಂದ ಕ್ಷೀರಸಾಗರಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಜನ ಇರೋದಿಲ್ಲ. ಕೈಲಾಸದಿಂದ ದೇವರ ಲೋಕಕ್ಕೆ ಕ್ಷೀರಸಾಗರಕ್ಕೆ ಹೋಗಬೇಕಾದ್ರೆ ಅಲ್ಲಿ ಜನರ ಪ್ರಸಕ್ತಿ ಇಲ್ಲ. ಎಲ್ಲಿ ನರರು ಇರ್ತಾರೋ ಅಲ್ಲಿ ನರಾನುಕಾರಾರ್ಥ ಅಂದರೆ ಮನುಷ್ಯರಂತೆ ವರ್ತನೆಯನ್ನು ಮಾಡಬೇಕು. ಎಲ್ಲಿ ಮನುಷ್ಯರೇ ಇರೋದಿಲ್ಲವೋ ಅಲ್ಲಿ ಮನುಷ್ಯರಂತೆ ವರ್ತನೆ ಮಾಡುವುದು ಕಾರಣ ಇಲ್ಲ. ಹಾಗಿದ್ದರೆ ಬ್ರಹ್ಮದೇವರು ರುದ್ರದೇವರು ಹೋಗಿ ಸ್ತೋತ್ರ ಮಾಡಿದ್ದೇನಿದೆ ಇದನ್ನು ವಿಡಂಬನೆ ಅಂತನ್ನುವುದಕ್ಕೆ ಅವಕಾಶ ಸರ್ವಥಾ ಇಲ್ಲ. ಅದು ಪ್ರಾಮಾಣಿಕವಾಗಿ ಸ್ತೋತ್ರ ಮಾಡಿದ್ದಾರೆ ಅಂತ ಅರ್ಥವನ್ನು ತಿಳಿಸಿ ಅದಾದ ಮೇಲೆ ಹೇಳ್ತಾರೆ, ಇಲ್ಲ, ಈ ಕ್ಷೀರಸಾಗರಕ್ಕೆ ಹೋಗಬೇಕಾದರೆ ಮನುಷ್ಯರು ಇಲ್ಲ, ಆದರೆ ಬ್ರಹ್ಮಾದಿ ದೇವತೆಗಳು ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡೋದಕ್ಕೆ ಗರ್ಭಸ್ತುತಿಯನ್ನು ಮಾಡೋದಕ್ಕೆ ಭೂಮಿಗೆ ಬಂದಿದ್ದರಲ್ಲ, ಅಲ್ಲಿ ಮಾಡಿದ ಸ್ತೋತ್ರ ವಿಡಂಬನೆ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ವಾದಿರಾಜಗುರು ಸಾರ್ವಭೌಮರು ಉತ್ತರವನ್ನು ಕೊಡ್ತಾರೆ. ಉಕ್ತಾ ಕಿಮರ್ಥ ನರದೃಷ್ಟಿ ಗಮ್ಯಾ ಸ್ವಸ್ಥಾನ ಸಂಸ್ಥೈರಚಿತಾ ಸಮಸ್ತಾಃ ಅತ್ರಾಪ್ಯದೃಶ್ಯಾಕೃತಿಭಿರ್ಮುನೀಂದ್ರ ವಿಜ್ಞಾನ ದೃಷ್ಟೇರಪಿ ದೂರದೂರೈಃ. ಮೇಲಿನ ಲೋಕಗಳಲ್ಲಿ ಮನುಷ್ಯರಿರೋದಿಲ್ಲ, ಅಲ್ಲಿ ವಿಡಂಬನೆ ಕಾರಣ ಇಲ್ಲ. ಆದರೆ ಬ್ರಹ್ಮಾದಿ ದೇವತೆಗಳು ಭೂಮಿಯ ಮೇಲೆ ಬಂದು ಗರ್ಭಸ್ತುತಿಯನ್ನು ಮಾಡಿದಾಗಲೂ ಕೂಡ ಮಾಡಿದ ಸ್ತೋತ್ರಗಳಲ್ಲಿ ವಿಡಂಬನೆ ಇಲ್ಲ. ಯಾಕಿಲ್ಲ ಅಂತಂದರೆ, ಬ್ರಹ್ಮಾದಿ ದೇವತೆಗಳು ಈ ಯಾವ ಮನುಷ್ಯರಿಂದಲೂ ಕೂಡ ದೃಶ್ಯರಾಗೋದಿಲ್ಲ. ವಿಜ್ಞಾನ ದೃಷ್ಟಿ ಉಳ್ಳಂತಹ ಮುನೀಂದ್ರರಿಗೂ ಕೂಡ ಅತ್ಯಂತ ದೂರದ ಅಂದರೆ ಅವರಿಗೂ ಗೋಚರವಾಗುವಂಥದ್ದಲ್ಲ. ಹೀಗಾಗಿ ಇಲ್ಲಿ ಮಾಡಿದಂತಹ ಗರ್ಭಸ್ತುತ್ಯಾದಿಗಳೇನಿವೆ ಇದು ಯಾವುದೂ ಕೂಡ ವಿಡಂಬನೆ ಅಂತ ಹೇಳಬಾರದು ಅಂತ ಇಷ್ಟು ಹೇಳಿ ಮುಂದಿನ ಶ್ಲೋಕದಲ್ಲಿ ನಮಗೆ ಬೇಕಾಗುವಂತಹ ತತ್ವವನ್ನು ವಾದಿರಾಜಗುರು ಸಾರ್ವಭೌಮರು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ.
ಪುರೋಗ್ರ ಭಸ್ಮಾಸುರ ಘಾತಕಾಲೆ ನರಾನುಕಾರಸ್ಯ ಹಿ ಕಾಸ್ತಿ ಯುಕ್ತಿ ಮುನೇಶ್ಚ ಸತ್ತತ್ವ ವಿಚಾರ ಹೇತೋ ಗತಸ್ಯ ಮರ್ತ್ಯಾನುಕೃತಿ ಕಿಮರ್ಥ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಭಸ್ಮಾಸುರನ ಪ್ರಸಂಗದಲ್ಲಿ ರುದ್ರದೇವರು ಓಡಿ ಹೋದದ್ದು ವಿಡಂಬನೆ ಅಂತ ಯಾಕೆ ಹೇಳಬಾರದು ಅಂತಂದರೆ, ವಿಡಂಬನೆ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ತಮಗೆ ಪ್ರಾಣ ಸಂಕಟ ಬಂದಾಗ ತಮ್ಮ ಪರಿಪೂರ್ಣವಾದಂತಹ ಸಾಮರ್ಥ್ಯವನ್ನು ಎಲ್ಲರೂ ಪ್ರದರ್ಶನ ಮಾಡ್ತಾರೆ. ರುದ್ರದೇವರು ಕೂಡ ಮರಣದ ಭೀತಿಯಿಂದ ಪಲಾಯನ ಮಾಡ್ತಾ ಇರಬೇಕಾದ್ರೆ ಅದನ್ನು ವಿಡಂಬನೆ ಅಂತನ್ಲಿಕ್ಕೆ ಅವಕಾಶ ಇದೆಯಾ? ಇಲ್ಲ. ಹೀಗಾಗಿ ರುದ್ರದೇವರನ್ನು ಪರಮಾತ್ಮ ರಕ್ಷಣೆ ಮಾಡಿದ್ದೇನಿದೆ ಅದ ದೇವರ ಸರ್ವೋತ್ತಮತ್ವವನ್ನು ತೋರಿಸಿಕೊಡುತ್ತದೆ ಅಂತ ಹೇಳ್ತಾ ಭೃಗು ಋಷಿಗಳ ವಿಚಾರವನ್ನು ಹೇಳ್ತಾರೆ. ಭೃಗು ಋಷಿಗಳು 3 ಲೋಕಗಳಿಗೆ ಹೋಗಿ ಬಂದರು. ಯಾಕೆ ಹೋಗಿ ಬಂದರು? ಸತ್ತತ್ವ ವಿಚಾರ ಹೇತೋಹೋ, ತತ್ವ ವಿಚಾರಕ್ಕಾಗಿ 3 ಲೋಕಗಳಿಗೆ, ಕೈಲಾಸ, ಸತ್ಯಲೋಕ ಹಾಗೂ ವೈಕುಂಠಕ್ಕೆ ಹೋಗಿ ಬಂದದ್ದನ್ನು ನಾವು ಕೇಳುತ್ತೇವೆ. ಅಲ್ಲಿ ತತ್ವ ವಿಚಾರ ಕಾಲದಲ್ಲಿ ಹೋಗಿ ಬಂದಂತಹ ಭೃಗು ಋಷಿಗಳು ಬಂದೇನು ಹೇಳಿದರು? ಪುನಃ ಸ್ವಸತ್ರ ಮಾಸಾದ್ಯ ಮುನೀನಾಂ ಬ್ರಹ್ಮವಾದಿನಾಂ ಸ್ವಾನುಭೂತಮಶೇಷೇಣ ರಾಜನ್ ಭೃಗುರವರ್ಣಯತ ಅಂತ ಆ 3 ಲೋಕದಲ್ಲಿ ಆದ ಕಥೆ ನೀವೆಲ್ಲ ವೆಂಕಟೇಶ ಕಲ್ಯಾಣದಲ್ಲಿ ಕೇಳಿರ್ತೀರಿ. ರುದ್ರದೇವರ ಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ಅವರಿಗೆ ಆಗಬೇಕಾದಂತಹ ಸತ್ಕಾರ ಆಗಲಿಲ್ಲ. ಆ ವಿಷ್ಣುವಿನ ಲೋಕಕ್ಕೆ ಹೋದಾಗ ಅವನು ಮಾಡಿದಂಥ ಆದರಾತಿಥ್ಯ ಅಷ್ಟೇ ಅಲ್ಲ, ಪ್ರಮಾಣ ಪುರಸ್ಸರವಾಗಿ ಆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಬಂದು ಭೂಮಿಯ ಮೇಲೆ ಮುನಿಗಳಿಗೆ ಹೇಳಿದಾಗ ಭೂಯಾಂಸಂ ಶ್ರದ್ಧದರು ವಿಷ್ಣುಂ ಯತಃಶಾಂತಿರಿ ಯಥೋ ಭಯಂ. ಆ ಪರಮಾತ್ಮನಿಂದಲೇನೆ ಅಭಯ, ಆ ಪರಮಾತ್ಮನಿಂದಲೇನೆ ಮೋಕ್ಷ. ಹೀಗಾಗಿ ಆ ದೇವರು ಸರ್ವೋತ್ತಮ ಅಂತನ್ನೋದಾಗಿ ತಿಳಿಸ್ತಾ ಭೃಗು ಋಷಿಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ. ಸತ್ತತ್ವ ವಿಚಾರ ಹೇತು, ತತ್ವ ವಿಚಾರಾರ್ಥಕ್ಕಾಗಿ ಹೋದಂತಹ ಭೃಗು ಋಷಿಗಳು ತಿರುಗಿ ಬಂದು ಹೇಳಿದ್ದೇನು? ಆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಹೇಳಿದರು. ತತ್ವವನ್ನು ವಿಚಾರ ಮಾಡುವ ಕಾಲದಲ್ಲಿ ತತ್ವಸ್ಸೈವ ನಿರೂಪಣೀಯತ್ವೇನ, ತತ್ವದ ನಿರೂಪಣೆಯನ್ನೇ ಮಾಡಬೇಕು. ಮನುಷ್ಯವತ ಅನೃತ ಕಥನಸ್ಯ ಅನುಚಿತತ್ವಾತ್, ಮನುಷ್ಯರಂತೆ ಸುಳ್ಳನ್ನು ಹೇಳೋದು, ಮನುಷ್ಯರಂತೆ ಅನುಕೃತಿ ಅನುಕರಣೆ ಮಾಡೋದು, ಮನುಷ್ಯರಂತೆ ವರ್ತಿಸುವುದು ಅಂತನ್ನೋದು ಕಿಮರ್ಥ? ಯಾತಕ್ಕಾಗಿ ಮಾಡಬೇಕು? ಹಾಗಿದ್ರೆ ಏನಾಯಿತು? ತತ್ವವನ್ನು ಹೇಳುವಂತಹ ಪ್ರಸಂಗದಲ್ಲಿ ಮನುಷ್ಯರ ಅನುಕರಣವನ್ನು ಮಾಡಲಿಕ್ಕೆ ಅವಕಾಶವಿಲ್ಲ. ವಾದಿರಾಜ ಗುರು ಸಾರ್ವಭೌಮರು ಸ್ಪಷ್ಟವಾಗಿ ಈ ಮಾತನ್ನು ಹೇಳ್ತಾರೆ. ನಾರಾಯಣಾಚಾರ್ಯರು ಅದಕ್ಕೆ ಅರ್ಥವನ್ನು ಬರೀತಾರೆ. ತತ್ವ ವಿಚಾರ ಕಾಲೇ ತತ್ವಸ್ಸೈವ ನಿರೂಪಣೀಯತ್ವೇನ ಮನುಷ್ಯವತ ಅನೃತಕಥನಸ್ಯ ಅನುಚಿತತ್ವಾತ್, ಮನುಷ್ಯರಂತೆ ಅನುಕರಣ ಮಾಡೋದು ಅತ್ಯಂತ ಅನುಚಿತ. ತತ್ವವನ್ನು ಹೇಳುವ ಗ್ರಂಥದಲ್ಲಿ ಮನುಷ್ಯಾನುಕರಣ, ವಿಡಂಬನೆಗೆ ಅವಕಾಶ ಇಲ್ಲ ಅಂತನ್ನುವುದಾಗಿ ಸ್ಪಷ್ಟವಾಗಿ ವಾದಿರಾಜ ಗುರು ಸಾರ್ವಭೌಮರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಈ ಪ್ರತಿಪಾದನೆ ಮಾಡಿದ್ದನ್ನು ವಿಡಂಬನೆ ಅಂತ ಹೇಳುವ ಧೈರ್ಯ ನಿಮಗಿದೆಯಾ? ಇಲ್ಲಿ ಹೇಳಿದಂಥ ವಿಷಯವನ್ನು ಪ್ರಾಮಾಣಿಕವಾಗಿ ಒಪ್ಪುವಂತಹ ಇಚ್ಛಾಶಕ್ತಿ ನಿಮಗಿದೆಯಾ? ಇಡೀ ಸಜ್ಜನ ಸಮಾಜ ಇದನ್ನು ನೋಡ್ತಾ ಇದೆ. ನೀವೆಲ್ಲ ವಾದಿರಾಜ ಗುರು ಸಾರ್ವಭೌಮರ ಮಾತುಗಳನ್ನು ವಿಡಂಬನೆ, ದೇವರ ಸ್ತೋತ್ರ ಮಾಡಿದ್ದು ವಿಡಂಬನೆ, ತತ್ವಾಭಿಮಾನಿ ದೇವತೆಗಳ ಸ್ತೋತ್ರ ಮಾಡಿದ್ದು ವಿಡಂಬನೆ, ಎಲ್ಲದಕ್ಕೂ ವಿಡಂಬನೆ ಅಂತನೂ ಹೆಸರನ್ನು ಕೊಟ್ರಿ. ಯಾರಾದರೂ ಅವ್ರ ಶಿಷ್ಯಂದ್ರೆ ಅದನ್ನು ವಿಡಂಬನೆ ಅಂತ ಹೇಳಿದ್ದಾರಾ ಅಂತ ಕೇಳಿದರೆ ಅವರು ಕೂಡ ವಿಡಂಬನೆ ಮಾಡಿದ್ದಾರೆ, ಅವರು ಹೇಳಿಲ್ಲ ಅಂತ ಹೇಳ್ತೀರಿ. ಕೊನೆಗೆ ವಾದಿರಾಜ ಗುರು ಸಾರ್ವಭೌಮರೇ ತತ್ವವನ್ನು ಉಪದೇಶ ಮಾಡುವಂತಹ ಗ್ರಂಥದಲ್ಲಿ ವಿಡಂಬನೆಗೆ ಅವಕಾಶ ಇಲ್ಲ ಅಂತನ್ನುವುದಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರಲ್ಲ. ನೀವೇನಾದರೂ ಪ್ರಾಮಾಣಿಕ ಪಂಡಿತರು ಅಂತಾಗಿದ್ದರೆ ಈ ವಾದಿರಾಜ ಗುರು ಸಾರ್ವಭೌಮರ ಮಾತನ್ನು ಒಪ್ಪಲಿಕ್ಕೆ ಬೇಕಾಗ್ತದೆ. ನೋಡೋಣ ಒಪ್ತಿರೋ ಇಲ್ಲೋ ಅಂತ. ಒಂದು ವೇಳೆ ವಾದಿರಾಜ ಗುರು ಸಾರ್ವಭೌಮರ ಈ ಮಾತನ್ನು ಒಪ್ಪೋದಿಲ್ಲ, ಇದನ್ನು ಬಿಟ್ಟು ಮತ್ತೆ ನಾನು ರುಜುತ್ವವನ್ನು ಸಮರ್ಥನೆ ಮಾಡ್ತೇನೆ, ಅವರ ಗ್ರಂಥಗಳಲ್ಲಿ ಹೇಳಿದ್ದೆಲ್ಲ ವಿಡಂಬನೆ ಅಂತ ಹೇಳ್ತೇನೆ ಅಂತಂದರೆ ನೀವು ನಿಜವಾಗಿಯೂ ಕೂಡ ವಾದಿರಾಜರ ದ್ರೋಹಿಗಳೇ, ಇದರಲ್ಲಿ ಸಂಶಯವೇ ಇಲ್ಲ. ಅಷ್ಟೇ ಅಲ್ಲ,
ಶುದ್ಧವಾದ ಪ್ರಾಚೀನವಾದ ಪರಂಪರೆ ಏನಿದೆ ವ್ಯಾಖ್ಯಾನ ಪರಂಪರೆ, ಆ ವ್ಯಾಖ್ಯಾನ ಪರಂಪರೆಯನ್ನು ತಿರುಚಿದಂಥ ದೋಷ ನಿಮ್ಮನ್ನು ಅಂಟಿಕೊಳ್ಳುತ್ತದೆ. ಕೇವಲ ವಾದಿರಾಜರ ದ್ರೋಹಿಗಳು ಅಂತಲ್ಲ, ಶ್ರೀಮದಾಚಾರ್ಯರ ದ್ರೋಹಿಗಳಾಗ್ತೀರಿ, ಟೀಕಾಕೃತ್ಪಾದರ ದ್ರೋಹಿಗಳಾಗ್ತೀರಿ. ಶುದ್ಧವಾದ ಸತ್ಪರಂಪರೆ ಏನಿದೆ ವ್ಯಾಖ್ಯಾನ ಪರಂಪರೆ, ಅದಕ್ಕೆ ದ್ರೋಹ ಮಾಡಿದಂಥ ಪಾಪ ನಿಮಗೆ ಅಂಟಿಕೊಳ್ಳುತ್ತದೆ ಅಂತನೋ ಎಚ್ಚರ ನಿಮ್ಮಲ್ಲಿ ಇರಲಿ. ಈ ಮಾತಿಗೆ ಪ್ರಾಮಾಣಿಕವಾದ ಉತ್ತರ, 10 ಜನ ವಿದ್ವಾಂಸರು ಸಮ್ಮತಿಯನ್ನು ಕೊಡುವಂಥ ಉತ್ತರ ನಿಮ್ಮಲ್ಲಿ ಏನಾದರೂ ಇತ್ತು ಅಂತನ್ನೋದಾದರೆ ಅವಶ್ಯವಾಗಿ ಹೇಳಿ. ಇಷ್ಟಾದ ಮೇಲೂ ನಿಮಗೆ ಹೇಳುತ್ತೇನೆ, ರುಜುತ್ವದ ವಿಷಯದಲ್ಲಿ ನಿರವಕಾಶವಾದ ಪ್ರಮಾಣವನ್ನು ನೀವು ಕೊಟ್ರಿ ಅಂತಾದರೆ ರುಜುತ್ವವನ್ನು ಒಪ್ಪೋದಕ್ಕೆ ನಮಗೆ ಯಾವ ಅಭ್ಯಂತರವೂ ಇಲ್ಲ. ಆದರೆ ಪ್ರಾಮಾಣಿಕವಾದಂತಹ ವಿಷಯವನ್ನು ಪ್ರತಿಪಾದನೆ ಮಾಡಬೇಕಾದರೆ ಇಷ್ಟೆಲ್ಲ ನಿರವಕಾಶವಾದ ಪ್ರಮಾಣಗಳನ್ನು ನಿಮಗೆ ಕೊಡ್ತಾ ಇದ್ದೀವಲ್ಲ, ನಿಮ್ಮಲ್ಲಿ ಆ ಪ್ರಾಮಾಣಿಕತೆ ಇದೆ ಅಂತನ್ನೋದ ಆತ್ಮಚಿಂತನೆಯನ್ನು ನೀವು ಒಂದು ಸಲ ಮಾಡಿಕೊಳ್ಳಿ ಅಂತನ್ನೋದಾಗಿ ಹೇಳುತ್ತೇನೆ. ವಾದಿರಾಜ ಗುರುಸಾರ್ವಭೌಮರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತನ್ನೋದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಈ 2 ಮಾತುಗಳನ್ನು ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಇನ್ನೊಮ್ಮೆ ಹೇಳ್ತೇನೆ, ಝಾಂಟೆ ಹೊಡೆಯೋದು, ಶಂಖ ಓದೋದು ಮಾಡಲಿಕ್ಕೆ ಹೋಗಬೇಡಿ. ತತ್ವವನ್ನು ಸಿದ್ಧ ಮಾಡಬೇಕು ಅಂತನ್ನೋದಾದರೆ ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆಯನ್ನು ಮಾಡಿ, ಇಲ್ಲಾದರೆ ಮುಂದೆ ನಿಮ್ಮನ್ನು ಖಲನಾಯಕನನ್ನಾಗಿ ಇಡೀ ಜಗತ್ತು ಸಜ್ಜನ ಸಮಾಜ ನೋಡ್ತದೆ ಅಂತನೋ ಎಚ್ಚರ ನಿಮಗೆ ಇರಲಿ. ಶ್ರೀಕೃಷ್ಣಾರ್ಪಣಮಸ್ತು.